ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಓಂ ಚಿತ್ರದ ಬಗ್ಗೆ. 1995ರಲ್ಲಿ ರಿಲೀಸ್ ಆದ ಸಿನಿಮಾ ಅಲ್ವಾ? ಹೌದು, 1995. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಒಂದು ಆ, ಸಂಚಲನವನ್ನೇ ಸೃಷ್ಟಿಸಿತು. ಇದೊಂದು ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ ಹೇಳಿದ್ರು, ಅದು ಕೇವಲ ಆ ಜಾನರ್ ಅಲ್ಲ, ಅದಕ್ಕೂ ಮೀರಿ ಏನಂತಾರೆ, ಕಲ್ಟ್ ಕ್ಲಾಸಿಕ್ ಸ್ಥಾನ ಪಡ್ಕೊಂಡಿದೆ. ಖಂಡಿತ. ಕಲ್ಟ್ ಕ್ಲಾಸಿಕ್ ಅಂದ್ರೆ ಅದಕ್ಕೊಂದು ವಿಶೇಷವಾದ ಅಭಿಮಾನಿ ಬಳಗ ಇರುತ್ತೆ, ಮತ್ತೆ ಮತ್ತೆ ನೋಡ್ತಾರೆ. ಅದೇ ಅದರ ಹಿಂದಿನ ಕಾರಣಗಳೇನು, ಏನದರ ವಿಶೇಷತೆ ಅಂತ ಸ್ವಲ್ಪ ಡೀಪಾಗಿ ನೋಡೋಣ ಇವತ್ತು ನಾವು. ಖಂಡಿತ ನೋಡೋಣ. ಯಾಕಂದ್ರೆ ನೋಡಿ, ಇಷ್ಟು ವರ್ಷಗಳಾದ್ರೂ ಓಂ ಬಗ್ಗೆ ಮಾತು ಕಮ್ಮಿ ಆಗಿಲ್ಲ. ಅದು ಇವತ್ತಿಗೂ ರೆಲೆವೆಂಟ್ ಅನ್ಸತ್ತೆ. ಕನ್ನಡ ಚಿತ್ರರಂಗದ ಮೇಲೆ, ಆ ಕತೆ ಹೇಳೋ ಸ್ಟೈಲ್ ಮೇಲೆ ಅದು ಬೀರಿದ್ದ ಪ್ರಭಾವ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾಕೀಗಾಯ್ತು ಅಂತ ನೋಡೋಣ. ಮೊದಲು ಆ ಗ್ಯಾಂಗ್ಸ್ಟರ್ ಚಿತ್ರಗಳ ಟ್ರೆಂಡನ್ನೇ ಇದು ಬದಲಾಯಿತು ಅಂತ ನಂಗನ್ಸುತ್ತೆ. ಹೌದಲ್ವಾ? ಅಲ್ಲಿವರೆಗೂ ಬಂದಿದ್ದ ಅಂಡರ್ವರ್ಲ್ಡ್ ಸಿನಿಮಾಗಳಿಗಿಂತ ಇದು ತುಂಬಾ ಬೇರೆ ಇತ್ತು. ಉಪೇಂದ್ರ ಅವರ ಡೈರೆಕ್ಷನ್, ಆ ಸ್ಕ್ರೀನ್ ಪ್ಲೇ ಇಲ್ಲಿ ಮುಖ್ಯ ಅಲ್ವಾ? ಹೌದು ಹೌದು, ಉಪೇಂದ್ರ ಅವರ ವಿಷನ್ ಅದು. ಮತ್ತೆ ಶಿವರಾಜ್ ಕುಮಾರ್ ಅವ್ರಿಗಂತೂ ಆ ಪಾತ್ರ, ಆ ಗೆಟಪ್, ಆ ನಟನೆ ಪ್ರೇಕ್ಷಕರಿಗೆ ಎಕ್ದಮ್ ಹೊಸ ಅನುಭವ ಕೊಟ್ಟಿತ್ತು. ಖಂಡಿತ. ಶಿವಣ್ಣನ ಮಾಸ್ ಇಮೇಜ್ಗೆ ಒಂದು ಏನಂತಾರೆ, ಒಂದು ರಗಡ್ನೆಸ್ ಸೇರಿದ್ದು ಬಹುಶಃ ಈ ಚಿತ್ರದಿಂದಲೇ. ಇನ್ನು ಉಪೇಂದ್ರ ಅವರ ಡೈರೆಕ್ಷನ್ ಅಂತ ನೀವ್ ಹೇಳಿದ್ರಲ್ಲ, ಅದರಲ್ಲಿ ಒಂದು ಕಚ್ಚಾ ವಾಸ್ತವಿಕತೆ ಇತ್ತು. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಆಕ್ಚುಲಿ ಶೂಟಿಂಗ್ ಟೈಮಲ್ಲಿ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಇರ್ಲಿಲ್ವಂತೆ. ಓ ಹೌದಾ? ಹೌದು, ಸೆಟ್ನಲ್ಲೇ ಅಲ್ಲೇ ಆನ್ ಸ್ಪಾಟ್ ಸೀನ್ಗಳು, ಡೈಲಾಗ್ಗಳು ಹುಟ್ಕೊಂಡಿದ್ದು ಅಂತ ಹೇಳ್ತಾರೆ. ಇದು ಬಹುಶಃ ಸಿನಿಮಾಗೊಂದು ನ್ಯಾಚುರಲ್ ಫೀಲ್ ಕೊಡ್ತು ಅನ್ಸತ್ತೆ. ಆ ಅನಿರೀಕ್ಷಿತ ತಿರುವುಗಳು ಬರೋಕೆ ಕಾರಣ ಆಗಿರ್ಬೋದು. ಹೌದು, ಅದು ಒಂಥರ ಆರ್ಗ್ಯಾನಿಕ್ ಆಗಿ ಬಂದಿರಬಹುದು. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಸುದ್ದಿ ಅಂದ್ರೆ ಆ ಟೈಮಲ್ಲಿ ನಿಜವಾದ ರೌಡಿಗಳನ್ನೇ ಪಾತ್ರಗಳಿಗೆ ತಗೊಂಡಿದ್ರು ಅಂತ. ಆ ಅದು ದೊಡ್ಡ ಕಾಂಟ್ರವರ್ಸಿನೇ ಆಗಿತ್ತು. ಹೌದು, ಅದು ಬರೀ ಪಬ್ಲಿಸಿಟಿಗೋಸ್ಕರನಾ ಅಥವಾ ನಿಜವಾಗ್ಲೂ ಕಥೆಗೆ ರಿಯಲಿಸಂ ತರೋ ಪ್ರಯತ್ನನಾ? ಪರವಿರೋಧ ಚರ್ಚೆ ಜೋರಾಗಿತ್ತು ಅಲ್ವಾ? ಇಲ್ಲ, ಅದು ಸಿನಿಮಾದ ವಾಸ್ತವಿಕತೆ ಹೆಚ್ಚಿಸ್ತು ಅಂದ್ರು. ಏನೇ ಇರ್ಲಿ, ಆ ವಿಷಯ ಪ್ರೇಕ್ಷಕರಲ್ಲಿ ದೊಡ್ಡ ಕುತೂಹಲ ಕೆರಳಿಸಿದ್ದಂತೂ ನಿಜ. ಇದ್ರ ಜೊತೆ ಆ ಕತೆ ಹೇಳಿದ ರೀತಿ, ಆ ನಾನ್ ಲೀನಿಯರ್ ನಿರೂಪಣೆ ಅಂತಾರಲ್ಲ, ಮುಂದೆ ಹಿಂದೆ ಹೋಗೋದು, ಅದೇ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಹೇಳದೇ ಇರೋದು, ಮುಂದಿನಿಂದ ಹಿಂದಕ್ಕೆ, ಹಿಂದಿನಿಂದ ಮುಂದಕ್ಕೆ ಜಿಗಿಯೋದು, ಈ ಕತೆಗೆ ಅದು ಯಾಕೆ ಅಷ್ಟು ಸೂಟ್ ಆಯಿತು ಅಂತ ನಿಮ್ಗೆ ಅನ್ಸುತ್ತೆ? ಕಥಾನಾಯಕನ ಜೀವನದ ಅದು ಗೊಂದಲ ಇರ್ಬೋದು. ಅವನ ಪಾಸ್ಟ್ ಯಾವಾಗ್ಲೂ ಅವನ ಪ್ರೆಸೆಂಟ್ ಮೇಲೆ ಪ್ರಭಾವ ಬೀರೋ ರೀತಿ, ಅದನ್ನು ತೋರ್ಸಕ್ಕೆ ಆ ನಿರೂಪಣೆ ಸರಿ ಹೊಂದಿತ್ತು ಅನ್ಸುತ್ತೆ. ಅದು ಕೇವಲ ಒಂದು ಸ್ಟೈಲ್ ಅಲ್ಲ, ಆ ಕಥೆಯ ಇಮೋಷನ್ಸ್ನ ಕನ್ವೆ ಮಾಡಕ್ಕೆ ಹೆಲ್ಪ್ ಮಾಡ್ತು. ಸರಿಯಾಗಿ ಹೇಳಿದ್ರಿ. ಕನ್ನಡದಲ್ಲಿ ಆಮೇಲೆ ಆ ಟೆಕ್ನಿಕ್ ತುಂಬಾ ಬಳಕೆಗೆ ಬಂತು. ಅದಕ್ಕೆ ಓಂ ಒಂದು ಮುಖ್ಯ ಕಾರಣ. ಖಂಡಿತ. ಆ ನಿರೂಪಣೆ ಪ್ರೇಕ್ಷಕನನ್ನ ಕಥೆಯೊಳಗೆ ಹಿಡಿದಿಟ್ಕೊಳ್ತು. ಆಮೇಲೆ ಸಂಗೀತ, ಅದ್ರ ಬಗ್ಗೆ ಮಾತಾಡದೇ ಇರೋಕ್ಕಾಗಲ್ಲ. ಹಂಸ್ಲೇಖ ಅವರು. ಓ ಹೌದು, ಸಂಗೀತ ಅಂತೂ ಓ ಗುಲಾಬಿಯೇ, ಹೇ ದಿನಕರ ಇವತ್ತಿಗೂ ಫ್ರೆಶ್ ಆಗಿದೆ. ಹೌದು, ಪ್ರತಿಯೊಂದು ಹಾಡು ಹಿಟ್ ಅಲ್ವಾ? ಹಾಡುಗಳು ಕಥೆಯ ಗಂಭೀರತೆಗೆ ಇನ್ನೊಂದು ಡೈಮೆನ್ಷನ್ ಕೊಟ್ವು. ನಿಜ. ಇನ್ನೊಂದು ವಿಷಯ, ರಿಲೀಸ್. ಅದರ ಬಗ್ಗೆ ಏನ್ ಹೇಳ್ತೀರಿ? ಸುಮಾರು 550ಕ್ಕೂ ಹೆಚ್ಚು ಸರಿ ರಿಲೀಸ್ ಆಗಿದೆ ಅಂತಾರಲ್ಲ. ಹೌದು, ಅದೊಂದು ದಾಖಲೆನೇ ಇರಬೇಕು ಇಂಡಿಯನ್ ಸಿನಿಮಾದಲ್ಲಿ. ಏನಿದ್ರ ಸೀಕ್ರೆಟ್? ಬರೀ ಫ್ಯಾನ್ಸ್ ಒತ್ತಾಯನಾ ಅಥವಾ ಸಿನಿಮಾದಲ್ಲಿ ಇವತ್ತಿಗೂ ಜನರನ್ನು ಹಿಡಿದಿಡೋ ವಿಷಯ ಇದೆಯಾ? ನನ್ಗನ್ಸೋದು ಬಹುಶಃ ಎರಡೂ ಇರ್ಬೋದು. ಅದರ ಕಲ್ಟ್ ಸ್ಟೇಟಸ್ ಒಂದ್ ಕಡೆ, ಶಿವರಾಜ್ ಕುಮಾರ್ ಅವರ ಸ್ಟೈಲ್, ಡೈಲಾಗ್ಸ್, ಉಪೇಂದ್ರ ಅವರ ಮೇಕಿಂಗ್ ಎಲ್ಲಾ ಸೇರಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿದೆ. ಅದು ಬರೀ ಸಿನಿಮಾ ಆಗಿ ಉಳ್ದಿಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಭಾಷೆಗಳಿಗೆ ಡಬ್ ಆದಾಗ್ಲೂ ಅಲ್ಲಿನ ಜನ ಒಪ್ಕೊಂಡ್ರು ನೋಡಿ, ಅದು ಮುಖ್ಯ. ಹೌದು, ಅದರ ರೀಚ್ ದೊಡ್ಡದು. ಇವತ್ತಿಗೂ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಕ್ಲಿಪ್ಸ್, ಡೈಲಾಗ್ಸ್ ಶೇರ್ ಆಗ್ತಾನೇ ಇರತ್ತೆ. ಅದೇ ಅಂದ್ರೆ ಅದಕ್ಕೊಂದು ಟೈಮ್ಲೆಸ್ ಕ್ವಾಲಿಟಿ ಇದೆ. ಹೌದು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಓಂ ಬರೀ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲ, ಅದೊಂದು ಸಾಂಸ್ಕೃತಿಕ ವಿದ್ಯಮಾನ. ಅಂದ್ರೆ ಒಂದು ಕಲ್ಚರಲ್ ಫಿನಾಮಿನಾ. ಕರೆಕ್ಟ್. ಅದರ ಕಥೆ, ನಿರೂಪಣೆಯಲ್ಲಿದ್ದ ಹೊಸತನ, ಆ ರಿಯಲಿಸಂ, ನಟನೆ, ಸಂಗೀತ, ಮತ್ತೆ ಅದು ವರ್ಷ ಗಳಿಸ್ತಾ ಬಂದಿರೋ ಜನಪ್ರಿಯತೆ, ಇದೆಲ್ಲ ಸೇರಿ ಕನ್ನಡ ಚಿತ್ರರಂಗದಲ್ಲಿ ಅದಕ್ಕೆ ಒಂದು ವಿಶೇಷವಾದ ಅಳಿಸಲಾಗದ ಸ್ಥಾನ ಕೊಟ್ಟಿದೆ. ಹೌದು. ಈಗ ಕೊನೆಯದಾಗಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಇಡೋಣ. ಈ ಗ್ಯಾಂಗ್ಸ್ಟರ್ ಕಥೆ, ಮೇಕಿಂಗ್ ಸ್ಟೈಲ್ ಎಲ್ಲ ಬಿಟ್ಟು ನೋಡಿದ್ರೆ ಓಂ ಸಿನಿಮಾ
ಪ್ರಜ್ಞಾಪೂರ್ವಕವಾಗಿಯೋ ಅಥವಾ ಅಪ್ರಜ್ಞಾಪೂರ್ವಕವಾಗಿಯೋ ಅಂದಿನ ಸಮಾಜದ ಬಗ್ಗೆ ಯುವಜನತೆಯ ಬಗ್ಗೆ ಅಥವಾ ಆ ವ್ಯವಸ್ಥೆಯ ಬಗ್ಗೆ ಏನಾದ್ರೂ ಬೇರೆ ಹೇಳೋಕೆ ಟ್ರೈ ಮಾಡಿತ್ತಾ? ಒಳ್ಳೆ ಪ್ರಶ್ನೆ. ಬಹುಶಃ ಆ ಆಳವಾದ ಅಂಶಗಳೇ ಇವತ್ತಿಗೂ ಅದು ಅಷ್ಟು ರೆಲೆವೆಂಟ್ ಆಗಿರೋಕೆ ಕಾರಣ ಇರ್ಬೋದಾ? ಇದ್ರ ಬಗ್ಗೆ ಖಂಡಿತ ಯೋಚಿಸ್ಬೋದು.